ಹಾಗೆ ನಿಂತ್ಕೊಳ್ಳಿ ಸುರೇಶ್ ಅಣ್ಣ, ಸ್ವಲ್ಪ ಮುಂದೆ ಬನ್ನಿ. ಹಾಂ ಹಾಂ ಓಕೆ, ರೆಡಿ ರೆಡಿ. ಈಗ ನೋಡಿ, ಹಾಂ ಒಂಚೂರು ಹಿಂದೆ ಬನ್ನಿ ಸ್ವಲ್ಪ. ಹಾಂ ರೆಡಿ ಸರ್, ರೆಡಿ ರೆಡಿ. ಈಗ ನೋಡಿ ಹಾಗೆ ಈಗ ನೋಡಿ, ರೆಡಿ ರೆಡಿ. ಈಗ ನೋಡಿ, ಒಂದು ಸೆಕೆಂಡ್ ರೆಡಿ ರೆಡಿ. ಕ್ಯಾಮ್ರಾ ನೋಡಿ ಸ್ವಲ್ಪ. ಓಕೆ ಹತ್ರ ನಿಂತ್ಕೊಳ್ಳಿ. ಹೇಗೆ ಆರಾಕಿ ಆರು ಹಿಡ್ಕೊಳ್ಳಿ ಚಿಕನ. ಈ ಕಡೆ ನೋಡಿ, ಆರು ಹಿಡ್ಕೋಬೇಕು ನೀವು. ಆರಾಕಿ ಬರಲ್ಲ, ಫೋಟೋ ಚೆನ್ನಾಗಿ ಗೊತ್ತೇನಾ. ಸ್ವಲ್ಪ ಸೆಕೆಂಡ್ ನೋಡಿ. ಈಗ ನೋಡಿ ಹಾಗೆ ಹಾಗೆ ಹಂಗೇರಿ. ಪಂಚಾಯಿತಿನಲ್ಲಿ ಇವತ್ತೇನು ಹೊಸದಾಗಿ ಅಧ್ಯಕ್ಷರಾಗಿದ್ದಾರೆ ನಮ್ಮ ಚಿಕ್ಕಣ್ಣನವರು, ಅವರಿಗೆ ಧನ್ಯವಾದ ಹೇಳ್ತಾ, ಈ ಲಾಸ್ಟು 4.5 ವರ್ಷದಿಂದ ನಾವು ನಿರಂತರವಾಗಿ ಸೋಮಶೇಖರ್ ಅವರ ಆಶೀರ್ವಾದದಿಂದ, ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಏನು 17-18 ಜನ ನಾವು ಸದಸ್ಯರು ಚುನಾವಣೆಯಲ್ಲಿ ನಾವು ಸ್ಪರ್ಧಿಸಿ ನಾವು ಗೆದ್ದಿರ್ತೀವಿ. ಇವರೆಲ್ಲರೂ ಒಟ್ಟಾಗಿ ಸೇರಿ ಅವರ ಆಶೀರ್ವಾದದಿಂದ ಇವತ್ತು ನಿರಂತರವಾಗಿ ನಾವು ಅವ್ರು ಏನು ಡೈರೆಕ್ಷನ್ ಕೊಡ್ತಾರೋ ಆ ಥರ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ನಿರಂತರವಾಗಿ ನಾವು ಚುನಾವಣೆಯಲ್ಲಿ ಗೆದ್ದಿತಾ ಇದ್ದೀವಿ. ಅದರಂತೆ ಇವತ್ತು ನಮ್ಮ ಚಿಕ್ಕಣ್ಣವ್ರಿಗೆ ಅವಕಾಶ ಬಂದಿತ್ತು, ಅವ್ರನ್ನ ಇವತ್ತು ಅಧ್ಯಕ್ಷರು ಮಾಡಿದ್ದೀವಿ. ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ಮತ್ತು ಚಿಕ್ಕಣ್ಣನಿಗೆ ಶುಭಾಶಯಗಳು. ಸೂಲಿಕೆರೆ ಗ್ರಾಮ ಪಂಚಾಯಿತಿ ವತಿಯಿಂದ ಎಲ್ಲ ನಮ್ಮ ಸದಸ್ಯರಿಗೂ ವಂದನೆಗಳು, ಧನ್ಯವಾದಗಳು. ಇವತ್ತು ನಾವು ನಮ್ಮ ಸೂಲಿಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮನ್ನು ಎಲ್ಲ ನಮ್ಮ ಸದಸ್ಯರು ನಮ್ಮ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ನಮ್ಮ ಹೆಚ್ಚಿನ ರೀತಿ ನಮ್ಮ ಸಪೋರ್ಟ್ ಮಾಡಿ ಅಧ್ಯಕ್ಷರಾಗಿದ್ದಾರೆ. ಆದರೆ ನಮ್ಮ ಸಾಹೇಬರು ಸಾಹೇಬರಿಂದ ಇವತ್ತು ಎಲ್ಲ ಸದಸ್ಯರಿಗೂ ಇದಾಗಿ ಕೆಲಸ ಕಾರ್ಯಗಳು ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ. ಅವ್ರ ಸಹಕಾರದಿಂದ ನಾವು ಇವತ್ತು ಅಧ್ಯಕ್ಷರಾಗ್ತಾ ಆಗಿದ್ದೀವಿ. ಇನ್ನೂ ಹೆಚ್ಚಿನ ರೀತಿಯ ಕೆಲಸಗಳು ಸಾಹೇಬ್ರ ಹತ್ರ ಹೋಗಿ ಮಾತಾಡಿ ನಮ್ಮ ಸದಸ್ಯರ ಕರ್ಕೊಂಡೋಗಿ ಹೆಚ್ಚಿನ ರೀತಿಯಲ್ಲಿ ಕೆಲಸಗಳು ಮಾಡಿಸ್ಕೊಳ್ಳೋಕ್ಕೆ ನಾವು ಹೆಚ್ಚಿನ ರೀತಿಯಲ್ಲಿ ಕೇಳ್ಕೊತೇವೆ. ಕೆಲಸ ಮಾಡಿಸ್ಬೇಕು ಅಂತ ನಮ್ಮ ಸೂಲಿಕೆರೆ ಗ್ರಾಮ ಪಂಚಾಯತಿ ಹೆಚ್ಚಿನ ರೀತಿ ಕೆಲಸ ಮಾಡಿಸ್ಬೇಕು ಅಂತ ನಾವೆಲ್ಲ ಸದಸ್ಯರುಗಳೆಲ್ಲ ಒಪಿನಿಯನ್ ತಗೊಂಡು ಮಾಡ್ತಾಯಿದ್ದೀವಿ. ನಿಮ್ಮ ಅಧಿಕಾರದ ಯಾವ ಥರ ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮ ಸಾಹೇಬ್ರ ಹತ್ರ ನಾವು ಗಮನಿಸ್ತಾ ಎಲ್ಲ ಸದಸ್ಯರುಗಳಿಗೆ ಕೆಲಸ ಕಾರ್ಯ ಹೆಚ್ಚಿನ ರೀತಿ ಕೇಳ್ಕೊಂಡು ಕೆಲಸ ಮಾಡಿಸ್ಬೇಕಂತ ಇದ್ದೀವಿ.